ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಸೊ ನಾನು ಇವತ್ತು ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯನ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಎಲ್ಲರಿಗೂ ಗೊತ್ತಿದೆ, ಕೆಲವೊಂದು ರೀಸನ್ಸಿಂದ ನನಗೆ ತುಂಬ ಕೆಲಸ ಜಾಸ್ತಿ ಆಗಿ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕೆ ಆಗ್ತಿಲ್ಲ. ಸೊ ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಹೇಳಿದೆ, ಸೊ 2 ವೀಡಿಯೋ ನನ್ನ ಹತ್ರ ಇದೆ, ಬಟ್ ವಾಯ್ಸ್ ಕೊಡೋಕ್ಕೆ ಟೈಮ್ ಇಲ್ಲ ಅಂತ. ನಿಜವಾಗ್ಲೂ ವಾಯ್ಸ್ ಕೊಡೋಕ್ಕೆ ನನಗೆ ಟೈಮೇ ಸಿಗ್ತಿಲ್ಲ. ಈಗ ಕೂಡ 10:15 ಆಗ್ತಿದೆ. ಬಟ್ ಈ ವಿಷಯನ ಹೇಳಲೇಬೇಕು ಅಂತ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ, ಸುಸ್ತಾಗ್ತಿದೆ. ಬಟ್ ಆದರೂ ಇದನ್ನು ಶೇರ್ ಮಾಡಿಬಿಡೋಣ. ಮತ್ತು ನಾವು ಸುಮಾರು ಜನಕ್ಕೆ ಇದರ ಒಂದು ಬೆನಿಫಿಟ್ಸ್ ಗೊತ್ತಿಲ್ಲದೆ ಏನಾಗ್ತಿದೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳಕ್ಕಾಗದೆ ಆ್ಯಂಡ್ ಏಜ್ ಲಿಮಿಟ್ ದಾಟಿದ ಮೇಲೆ ಅದನ್ನ ಯೂಸ್ ಮಾಡ್ಕೊಳಕ್ಕೆ ಹೋಗಿದ್ರೆ ಅದು ಸಿಗದೆ ಇರೋಂತಾಗಿದೆ. ಸೊ ತುಂಬ ಒಳ್ಳೆ ಸ್ಕೀಮು, ಸುಮಾರು ವರ್ಷದಿಂದ ಇದೆಯಂತೆ, ಬಟ್ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾಗಿದೆ ರೀಸೆಂಟಾಗಿ, ನಾನು ಮಾಡಿಸ್ಕೊಬಂದಿದ್ದೀನಿ. ಅದನ್ನು ನೀವು ಕೂಡ ಮಾಡಿಸಿ. ನಿಮಗೆ ಮುಪ್ಪಾಗಿರೋ ಟೈಮ್ ಅಂದರೆ 60 ಇಯರ್ಸ್ ದಾಟಿದ ಮೇಲೆ ನಿಮಗೆ ತುಂಬ ಒಳ್ಳೆಯ ಒಂದು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಮಾತ್ರೆಗಾಗಿರ್ಬೋದು, ಇಲ್ಲ ನಮಗೆ ಮುಂದೆ ನಮ್ಮ ಲೈಫ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಹತ್ರ ದುಡ್ಡು ಇರುತ್ತೋ ಇರೋಲ್ಲ ಗೊತ್ತಿರೋದಿಲ್ಲ. ಗೌರ್ಮೆಂಟವ್ರು ಮಾತ್ರ ಇದರ ಬೆನಿಫಿಟ್ ಸಿಗ್ತಾ ಇರುತ್ತೆ. ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ, ಗೌರ್ಮೆಂಟ್ ಇದ್ದಿರೋರ್ಗೆ ಮಾತ್ರ ಸಿಗ್ತಾ ಇರುತ್ತೆ. ಸೊ ಅದೇ ನಮ್ಮಂಥ ನಾರ್ಮಲ್ ಮನೇಲಿರೋರಿಗೆ, ಕೆಲಸಕ್ಕೆ ಹೋಗೋರಿಗೆ, ಅಂದರೆ ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆ, ಒಂದು ಹೌಸ್ ವೈಫ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಸುಮಾರು ಜನಕ್ಕೆ ಅದರ ಒಂದು ಬೆನಿಫಿಟ್ ಸಿಗ್ತಾ ಇದೆ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ ನಾನು ಯಾವ ಸ್ಕೀಮ್ ಬಗ್ಗೆ ಹೇಳ್ತಿದ್ದೀನಿ, ಅದ್ರ ಬಗ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ನಮ್ಗೆ ಏನೆಲ್ಲ ಆಧಾರ ಬೇಕು ಇದನ್ನ ಮಾಡಿಸ್ಕೊಳ್ಳೋದಕ್ಕೆ. ಬಟ್ ಅದ್ರ ಜೊತೆಗೇ ಇನ್ನೊಂದು ಕೂಡ ನಾನು ಹೌಸ್ ವೈಫ್ಗಳು, ಅಂದರೆ ನಾವು ಸಾಮಾನ್ಯವಾಗಿ ಮನೇಲಿದ್ದು ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ ಅನ್ನೋರಿಗೆ ನಾನು ಇದೊಂದು ಸೇವಿಂಗ್ಸ್ ಕೂಡ ಹೇಳ್ತೀನಿ. ತುಂಬ ಒಳ್ಳೆ 2 ಬೆನಿಫಿಟ್. ನಾನು ಅದರ ಪ್ರಯೋಜನ ಪಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಕೂಡ ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಕೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಏನಪ್ಪ ಇದ್ರ ಪ್ರಯೋಜನ ಅಂದರೆ, ವಯಸ್ಸಾಗಿದ್ದ ಕಾಲದಲ್ಲಿ ಪೆನ್ಷನ್ನ ನಾವು ಆರಾಮಾಗಿ ತೊಗೋಬೋದು. ಹೇಗೆ, ಯಾವ ರೀತಿ ಪೆನ್ಷನ್ ತೊಗೋಬೋದು? ಕೆಲವರೆಲ್ಲ ಹೇಳ್ತಾರೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇರೋರಿಗೆ ಮಾತ್ರ ಪೆನ್ಷನ್ ಬರುತ್ತೆ. ಸೊ ಗಂಡ ಆಗಿರಲಿ ಹೆಂಡತಿ ಆಗಿರಲಿ ಕೆಲಸ ಮಾಡ್ತಿದ್ರೆ ಗಂಡ ತೀರ್ಕೊಂಡಾಗ ಹೆಂಡತಿಗೆ ಬರುತ್ತೆ, ಇಲ್ಲ ಹೆಂಡತಿ ತೀರ್ಕೊಂಡಾಗ ಗಂಡನಿಗೆ ಬರುತ್ತೆ. ಆಗ ಅವ್ರಿಗೆ ಮಾತ್ರ ಬರುತ್ತೆ. ಬಟ್ ನಮ್ಮಂಥವ್ರು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಇದು ತುಂಬ ಒಳ್ಳೆ ಬೆನಿಫಿಟ್ಟು. ಸೊ ನನಗೂ ಕೂಡ ಇದ್ರ ನೇಮ್ ಗೊತ್ತಿಲ್ಲದೆ ನಾನು ಹೋಗಿ ಪೆನ್ಷನ್ದು ಒಂದು ಸ್ಕೀಮ್ ಇದೆ ಮೇಡಮ್, ಅದು ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ಅವರು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ನನಗೆ 31 ಇಯರ್ಸ್ ಆಗಿರೋದ್ರಿಂದ ಅವರು ನನಗೆ 126 ಅಂದರೆ 126 ರೂಪಾಯಿದು ನಾನು ಮಾಡಿಕೊಡ್ತೀನಿ. ತಿಂಗಳಿಗೆ 1000 ರೂಪಾಯಿ ಬರುತ್ತೆ. 30 ವರ್ಷದವರೆಗೂ ಕಟ್ಟಬೇಕು ಅಂತ ಹೇಳಿದ್ರು. ಬಟ್ ನಾನು ಯೋಚನೆ ಮಾಡಿದೆ, ಹೇಗಿದ್ರು ಈಗ ಯಾವುದಾದ್ರೂ ಒಂದು ಅಮೌಂಟ್ ಇರುತ್ತಲ್ಲ. ಸೊ ಇಲ್ಲ ನನಗೆ 500 ಮಾಡಿ ಅಂದರೆ 500 ಬರೋದಿಲ್ಲ ಅಂದರೆ, ಇಲ್ಲ ಮೇಡಮ್ ನಾನು 500 ಮಂತ್ಲಿ ಕಟ್ತೀನಿ, ಸೊ ನೀವು ಮಾಡಿ ಅಂದಿದ್ದಕ್ಕೆ ಓಕೆ 4000 ಬರುತ್ತೆ ಅಂತ ಹೇಳಿದ್ರು. ಅದರ ಒಂದು ನಮಗೆ ಒಂದು ಇದ್ರ ಬಗ್ಗೆ ಕೂಡ ಶೇರ್ ಮಾಡಿದ್ರು, ಹೇಗೆ ಏನು ಅಂತ. ನನಗೆ ತುಂಬ ಇಷ್ಟ ಆಯಿತು ಇದ್ರ ಸ್ಕೀಮ್ ಬಗ್ಗೆ. ಸೊ ಅದಕ್ಕೆ ವಯಸ್ಸಾಗಿರೋ ಕಾಲದಲ್ಲಿ ಪೆನ್ಷನ್ ತೊಗೊಳ್ಬೇಕು, ನಾವು ಕೂಡ ಆರಾಮಾಗಿ ಮಾತ್ರೆ ಮದ್ದಿಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಇರಬೇಕು ಅಂತ ಅಂದಾಗ ಇದು ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಕೇಳೋದಾದರೆ ಏಜ್ ಪೆನ್ಷನ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಆ ಸ್ಕೀಮ್ ಅವರೇ ಹೇಳ್ಬಿಡ್ತಾರೆ. ಯಾವ ಬ್ಯಾಂಕಲ್ಲಿ ಬೇಕಾದರೂ ಮಾಡಿಸ್ಬೋದು. ಸೊ ಯೂನಿಯನ್ ಬ್ಯಾಂಕಲ್ಲಾಗಿರ್ಬೋದು, ಕೋಟಕ್ ಬ್ಯಾಂಕಲ್ಲಾಗಿರ್ಬೋದು, ಸೆಂಟ್ರಲ್ ಬ್ಯಾಂಕಲ್ಲಾಗಿರ್ಬೋದು, ಸ್ಟೇಟ್ ಬ್ಯಾಂಕ್, ಯಾವ ಬ್ಯಾಂಕಲ್ಲಾದರೂ ಮಾಡಿಸಿ ಈ ಬ್ಯಾಂಕ್ ಒಂದು ಅವೈಲೇಬಲ್ ಒಂದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಸ್ಕೀಮ್ನ. ಹಾಗೆಯೇ ಇದು ಇನ್ನೊಂದೇನಪ್ಪ ಅಂದರೆ ಎಲ್ಲೂ ಮೋಸ ಆಗೋದಿಲ್ಲ. ಬ್ಯಾಂಕವ್ರು ಮಾಡಿರೋ ಸ್ಕೀಮಲ್ಲ ಇದು, ಮೋದಿಯವ್ರು ಮಾಡಿರೋ ಸ್ಕೀಮು. ಸುಮಾರು ವರ್ಷದಿಂದ ಇದೆಯಂತೆ. ಇದ್ರ ಬೆನಿಫಿಟ್ಸ್ ಯಾರಿಗೂ ಗೊತ್ತಿಲ್ಲ, ಇವನ್ ನನಗೂ ಕೂಡ ಗೊತ್ತಿಲ್ಲ. ನನಗೆ ನಮ್ಮ ಚಿಕ್ಕಮ್ಮ ಹೇಳಿದ್ದು, ಸೊ ಹಾಗೋಗಿ ನಾನು ಮಾಡಿಸಿದ್ದು. ಆ್ಯಂಡ್ ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಕ್ಕೆ ಹೋಗೋದಾದರೆ, ಒಂದು ನಮಗೆ 40 ಇಯರ್ಸ್ ಒಳಗಡೆ ಇರಬೇಕು. ಯಾರು ಮಾಡಿಸ್ತಿದ್ದಾರೆ ಅವ್ರಿಗೆ 40 ಇಯರ್ಸ್ ಒಳಗಡೆ ಇರಬೇಕು.
ಗಾರ್ಡಿಯನ್ನು ಅಂದರೆ ನಾಮಿನಿ ಯಾರನ್ನ ಹಾಕ್ತಿದ್ದೀವಿ ಅನ್ನೋದನ್ನ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ನಾನು ಬಂದು ಹಸ್ಬೆಂಡದ್ದು ಕೊಟ್ಟೆ. ಅವರೇ ಹೇಳ್ತಾರೆ ಹಸ್ಬೆಂಡದ್ದು ಕೊಡಿ ಅಂತ. ಮಗಳಿಗೆ 18 ಇಯರ್ಸ್ ದಾಟಿದರೆ ಮಗಳದು. ಸೊ ನಮಗೆ 40 ಇಯರ್ಸ್ ಒಳಗಡೆ ಇರೋದ್ರಿಂದ ಮಕ್ಕಳಿಗೆ 18 ಇಯರ್ಸ್ ದಾಟಿರಲ್ಲ. ಸೊ ನನ್ನ ಮಗಳಿಗೆ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಸೊ ಈಗ ಗಂಡನ್ನ ಕೊಟ್ಟಿದ್ದು, ಆಮೇಲೆ 18 ಇಯರ್ಸ್ ಆಗಿದ ತಕ್ಷಣ ಮಕ್ಕಳ ನೇಮ್ನ ನಾವು ನಾಮಿನಿಯಾಗಿ ಕೊಡ್ಬೋದು. ಈಗ ಏನಾದರೂ ಮಕ್ಕಳಿಗೆ ನಾಮಿನಿ ಕೊಟ್ಬಿಟ್ರೆ ಗಾರ್ಡಿಯನ್ನ ಕೇಳ್ತಾರೆ. ಸೊ ಎರಡೆರಡು ಕೆಲಸ ಮಾಡೋ ಬದಲು ನಾಮಿನಿನ ಒಂದೇ ಸರ್ತಿ ಹಸ್ಬೆಂಡಿಗೆ ಮಾಡಿ 18 ಇಯರ್ಸ್ ಮಕ್ಕಳಿಗಾದ ಮೇಲೆ ಆ ನಾಮಿನಿನ ನೀವು ಆರಾಮಾಗಿ ಚೇಂಜ್ ಮಾಡ್ಬೋದು. ಇನ್ನೊಂದು ಏನೆಲ್ಲ ನಿಮಗೆ ಇದು ಬೇಕು ಅಂತ ಹೇಳೋಕೆ ಹೋದರೆ ಏನೂ ಬೇಡ. ಜಸ್ಟ್ ಬ್ಯಾಂಕ್ ಬುಕ್ ತೊಗೊಂಡೋಗಿ ಸ್ಕೀಮ್ ಬಗ್ಗೆ ಕೇಳಿದ್ರೆ ಅವರೇ ಮಾಡಿ ಕೊಡ್ತಾರೆ. ಅಕಸ್ಮಾತ್ ಈಗ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಹೇಗೆ ನಮ್ಮ ಮನೆಯವ್ರಿಗೆ ದುಡ್ಡು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋದರೆ, ಒಂದು ನನಗೇನಾದರೂ ಹೆಚ್ಚು ಕಮ್ಮಿ ಆಯಿತು, ನಾನೇನಾದರೂ ಇಲ್ಲ ಅಂತ ಅನ್ನೋ ಟೈಮಲ್ಲಿ ನಾನು ಏನು ಅಮೌಂಟ್ ಕಟ್ಟಿರ್ತೀನಿ, ಎಷ್ಟು ವರ್ಷ ಕಟ್ಟಿರ್ತೀನಿ, ವಿತ್ ಇಂಟ್ರೆಸ್ಟ್ ಅವರು ಅಮೌಂಟ್ ಕೊಡ್ತಾರೆ. ಇಲ್ಲ ಇವರೇನಾದರೂ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದರೆ ಅದನ್ನು 60 ಇಯರ್ಸ್ವರೆಗೂ ಅವ್ರು ಕಂಟಿನ್ಯೂ ಮಾಡಿ ಅದನ್ನು ಅವರು ಕೂಡ ತಿಂಗಳು ಪೇಮೆಂಟ್ ತೊಗೋಬೋದು. ಅದು ಯಾವಾಗಲೇ ಆಗಿರ್ಬೋದು, ಅದು ಹಸ್ಬೆಂಡ್ ಆಗಿರ್ಬೋದು, ಮಗು ಆಗಿರ್ಬೋದು. ನಾನು ಇಲ್ಲ ಅಂದಿದ್ದ ಕಾಲದಲ್ಲಿ ಅವ್ರಿಗೆ ಪೆನ್ಷನ್ ಆದರೂ ತೊಗೋಬೋದು. ಇಲ್ಲ ವಿತ್ ಇಂಟ್ರೆಸ್ಟ್ ನಾವು ಏನು ಕಟ್ಟಿದ್ದೀವಿ ಅದನ್ನು ಅವರು ತೊಗೋಬೋದು. ತುಂಬ ಒಳ್ಳೆ ಸ್ಕೀಮ್ ಇದು. ಸೊ ಇನ್ನು ಯಾರೆಲ್ಲ ಮಾಡಿಸಿಲ್ಲ ಹೋಗಿ ಮಾಡಿಸಿ. 40 ಇಯರ್ಸ್ ಒಳಗಡೆ ಮಾಡಿಸಿ. 60 ವರ್ಷವರೆಗೂ ಕಟ್ಟಿದ್ರೆ 60 ವರ್ಷದ ಮೇಲೆ ನಿಮಗೆ ಖಂಡಿತವಾಗ್ಲೂ ಇನ್ನೊಬ್ಬರ ಕೈ ಕೆಳಗೆ ಹೋಗದೆ ನೀವೇನು ಕುತ್ಕೊಂಡು ಮಾತ್ರೆಗೋ ಇಲ್ಲ ಇನ್ನೊಂದು ನಿಮ್ಮ ಖರ್ಚಿಗೋ ಬೇಕಾಗಿರೋ ಅಮೌಂಟ್ನ ನೀವು ಪೆನ್ಷನ್ ರೀತಿಯಲ್ಲಿ ತೊಗೊಂಡು ಆರಾಮಾಗಿ ಖರ್ಚು ಮಾಡ್ಕೋಬೋದು. ವಿತ್ ಇಂಟ್ರೆಸ್ಟ್ ಕೂಡ ಇರುತ್ತೆ. ಸೊ ಅವರು ತಿಂಗಳಿಗೆ ಎಷ್ಟು ಅಂತ ಹಾಕ್ಕೊಡ್ತಾರೆ, ಅದನ್ನು ನೀವು ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಸೊ ಇನ್ನೊಂದು ಯಾವ ಸ್ಕೀಮಪ್ಪ ಅಂತ ಹೇಳಿದ್ರೆ RD. ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಏನೂ ಯೂಸ್ ಇಲ್ಲ ಅಂತ ಹೇಳಿಬಿಟ್ಟು ಇದನ್ನು ಮಾಡಿಸೋದಿಲ್ಲ. ಸೊ ಯಾರೆಲ್ಲ ಹೆಣ್ಮಕ್ಳನ್ನ ಇಟ್ಕೊಂಡಿದ್ದೀರಾ ಅವರು RD ಮಾಡಿಸೋ ಬದಲು ಹೋಗ್ಬಿಟ್ಟು ಅಮೌಂಟ್ನ ಸುಕನ್ಯಾ ಸಮೃದ್ಧಿಯಲ್ಲಿ ಹಾಕಿದ್ರೆ 9.2, 8.9 ಅಥವಾ 9.2 ಇಂಟ್ರೆಸ್ಟ್ ಕೊಡ್ತಿದ್ದಾರೆ. ಅದಕ್ಕೆ ನೀವು ಏನು ಸೇವ್ ಮಾಡಬೇಕು ಅಂತಿದ್ರೆ RD ಮಾಡೋ ಬದಲು ಮಕ್ಕಳ ಹೆಸರಲ್ಲಿ ಅಮೌಂಟ್ನ ನೀವು ಹಾಕಿದ್ರೆ ಅದು ಬಂದು ನಿಮಗೆ 21 ಇಯರ್ಸ್ಗೆ ಅವ್ರಿಗೇನು ಅಮೌಂಟ್ ಸಿಗುತ್ತೆ ಅದನ್ನು ನೀವು ಅವ್ರ ಎಜುಕೇಷನ್ಗೆ ಇಲ್ಲ ಅವ್ರ ಮ್ಯಾರೇಜ್ಗೆ ನೀವು ಯೂಸ್ ಮಾಡ್ಕೋಬೋದು. ಅದನ್ನು ಬಿಟ್ಟು ಇಲ್ಲ ನಾನು RD ಮಾಡಿಸ್ಲೇಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಆವಾಗ ನೀವು RD ಮಾಡಿಸೋದಕ್ಕೆ ವಿತ್ ಏನು ಡಾಕ್ಯುಮೆಂಟ್ಸ್ ಬೇಕಾಗಿರೋದಿಲ್ಲ, ಬ್ಯಾಂಕಲ್ಲೇ ಎಲ್ಲ ಇರುತ್ತೆ. ಸೊ 1000 ರೂಪೀಸ್ ನೀವು ಕಟ್ಟೋದ್ರಿಂದ ನಿಮಗೆ ಇಯರ್ಲಿ 12,000 ಆಗುತ್ತೆ. ಸೊ ಟೂ ಇಯರ್ಸ್ಗೆ 24 ಪ್ಲಸ್ ಮತ್ತೆ 12,000 36,000 ರೂಪೀಸ್ ಆಗುತ್ತೆ. 36ಗೆ ವಿತ್ ಇಂಟ್ರೆಸ್ಟ್ ಹಾಕ್ಕೊಡ್ತಾರೆ. ನೀವು 5 ಇಯರ್ಸ್ ಮಾಡ್ಬೋದು, 3 ಇಯರ್ಸ್ ಮಾಡ್ಬೋದು. ನಾನು 3 ಇಯರ್ಸ್ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ 3 ಇಯರ್ಸ್ ಸ್ಕೀಮ್ ಏನಾದರೂ ನೀವು ಮಾಡಿಸಿದ್ರೆ 36 ಆಗುತ್ತೆ. ಪ್ಲಸ್ ವಿತ್ ಇಂಟ್ರೆಸ್ಟ್ 6.1 ಇಲ್ಲ 6.5 ಹಾಕ್ಕೊಡ್ತಾರೆ. ಯಾಕಂದರೆ ನಾವು ಸೀನಿಯರ್ ಸಿಟಿಸನ್ ಅಲ್ಲದೆ ಇರೋದ್ರಿಂದ ಸೀನಿಯರ್ ಸಿಟಿಸನ್ ಏನಾದರೂ 60 ಇಯರ್ಸ್ ಆಗಿರೋರ ಹೆಸರಲ್ಲಿ ಸೇವ್ ಮಾಡಿದ್ರೆ 9.2 ಅಥವಾ 8.5 ಹಾಕ್ಕೊಡ್ತಾರಂತೆ. ಸೊ ಅದು ಕೂಡ ಜಾಸ್ತಿ ಇದೆ. ಆಪ್ಷನಲ್ ಆಗಿ ನೀವು ಯಾರಾದರೂ ನಿಮ್ಮ ಅಪ್ಪನೋ ಅಮ್ಮನೋ ಅವ್ರು ಯಾರಾದರೂ ಸೀನಿಯರ್ ಸಿಟಿಸನ್ ಇದ್ದರೆ ಇವ್ರ ಹೆಸರಲ್ಲಿ RD ಹಾಕಿ ನಿಮ್ಮದು ನಾಮಿನಿ ಕೊಟ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಹೆಸರಲ್ಲೇ ಮಾಡ್ತೀನಿ ಅಂದರೆ ವಿತ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಹೆಣ್ಮಕ್ಳನ್ನ ಯಾರೆಲ್ಲ ಇಟ್ಕೊಂಡಿದ್ದೀರಾ ಸುಕನ್ಯಾ ಸಮೃದ್ಧಿ ಅಕೌಂಟ್ ಇದೆ ಅವ್ರಿಗೋಸ್ಕರನೇ RD ಮಾಡಿಸ್ಬೇಕು ಅಂತಿದ್ರೆ ಇದನ್ನು ತೊಗೊಂಡೋಗಿ ಅವ್ರ ಅಕೌಂಟಲ್ಲಿ ಹಾಕಿ ಸೇವ್ ಮಾಡ್ಬೋದು. ಸೊ ಇಷ್ಟೂ ಈ ಸ್ಕೀಮ್ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು ಎರಡೂ. ಸೊ ನಾನು ಒಂದನ್ನು ಚಾಲೂ ಮಾಡಿದ್ದೀನಿ. ನಂದು ಆಲ್ರೆಡಿ EMI ಥರ ಒಂದು ಅಮೌಂಟ್ ಕೂಡ ಕಟ್ಟಾಯಿತು. ಇನ್ನು ಮಂತ್ಲಿ ಕಟ್ ಆಗುತ್ತೆ. ಬ್ಯಾಂಕಲ್ಲಿ ಅಮೌಂಟ್ ಹೇಗೆ ನಾವು ಫೋನು, ವಾಷಿಂಗ್ ಮಿಷನ್ನು ಈ ಥರ EMI ತೊಗೊಂಡು ಅಮೌಂಟ್ ಇಡ್ತೀವಿ, ಆ ರೀತಿ ಯಾವ ಅಕೌಂಟಿಂದ ಮಾಡಿಸಿದ್ದೀವಿ ಆ ಅಕೌಂಟ್ಗೆ ನಾವು ಸೇವ್ ಮಾಡಿ ಇಟ್ಬಿಟ್ರೆ ಸಾಕು. ಅಮೌಂಟ್ ಹಾಕಿ ಇಟ್ಟರೆ ಸಾಕು, ಅದ್ರ ಪಾಡಿಗೆ ಅದು ಅಮೌಂಟ್ ಕಟ್ಟಾಗುತ್ತೆ. ಸೊ 60 ಇಯರ್ಸ್ ಆದಮೇಲೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಸೊ ಹೆಣ್ಮಕ್ಳು ಇಟ್ಟುಕೊಂಡಿರೋರು ತುಂಬ ಯೋಚನೆ ಮಾಡ್ತಾ ಇರ್ತೀವಿ, ಮಕ್ಕಳನ್ನ ತುಂಬ ಚೆನ್ನಾಗಿ ಕಷ್ಟಪಟ್ಟು ಸಾಕಬೇಕು, ಅವ್ರಿಗೆ ಎಜುಕೇಷನ್ಗೆ ಒಂದು ದಾರಿ ಆಗಬೇಕು, ಎಲ್ಲಾದರೂ ಸೇವ್ ಮಾಡಬೇಕು ಅಂತ. RD ಆದರೂ ಮಾಡಿಸ್ಬೋದು. ಇಲ್ಲ ಅಂದರೆ ನೀವು ಹೋಗ್ಬಿಟ್ಟು ಸುಕನ್ಯಾ ಸಮೃದ್ಧಿಯಲ್ಲಿ ಹಾಕಿದ್ರೆ 21 ಇಯರ್ಸ್ಗೆ ಅವ್ರಿಗೇ ಅಮೌಂಟ್ ಬರುತ್ತೆ. ಸೊ ಇಷ್ಟೂ ಇವತ್ತಿನ ನನ್ನ ತುಂಬ ದಿನದಿಂದ ಅನ್ಕೋತಿದ್ದೆ. ಸೊ ನಾನು ಮಾಡಿಸಿ ಬಂದಾಗಿಂದ ಆಗಿರಲಿಲ್ಲ. ಸೊ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ ತುಂಬಾ ಕಷ್ಟಪಡ್ತಾಯಿದ್ದೀನಿ ನಾನಂತೂ. ಸೊ ವೀಡಿಯೋಸ್ ಹಾಕೋದಕ್ಕೆ ಮನೆ ಕೆಲಸ ಎಲ್ಲನೂ
ಬ್ಯಾಲೆನ್ಸ್ ಮಾಡಿ ಮಾಡೋದು ತುಂಬ ಕಷ್ಟ. ಸೊ ಎಷ್ಟೊತ್ತಿನಲ್ಲಾದರೆ ಅಷ್ಟೊತ್ತಿನಲ್ಲಿ ವಾಯ್ಸ್ ಕೊಡೋದು, ಕೆಲಸ ಬಿಟ್ಟು ವಾಯ್ಸ್ ಕೊಡೋದೆಲ್ಲ ಮಾಡ್ತೀನಿ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸ್ಕೀಮ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.